ಇದಾಗಿದೆ. ಆಗ 30-35 ವರ್ಷ ಹಿಂದೆ ಮಾಡಿದಂಥ ಬಿಜೆಪಿ ಅದನ್ನು ಅನೇಕರೆಲ್ಲ 2 ಸಾರಿ 3 ಸಾರಿ ಅಸೆಂಬ್ಲಿಲಿ ಕೂಡ ನಾನು ರೈಸ್ ಮಾಡಿದ್ದೆ. ಕೊನೆಯಲ್ಲಿ ಏನಾಯಿತು, ಕ್ವಶನ್ ಅವರ್ ಬಂತು. ಅದರಲ್ಲಿ ನಾನು ಕೇಳಿದೆ, 2 ಸಾರಿ ಕ್ವಶನ್ ಮಾಡಿದ್ರು ಸರ್ಕಾರ ಹೇಳಿದ್ರು ಕೂಡ 33 ವರ್ಷದ ಹಿಂದೆ ಮಾಡಿದಂಥ ನೈಸ್ ಆ ಲ್ಯಾಂಡ್ ಲಾರ್ಡ್ಸ್ಗೆ ಆ ನಿವೇಶನ ಏನು ಕೊಡಬೇಕು ಅದನ್ನು ಕೊಟ್ಟಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 900 ಎಕರೆ ಲೇಔಟ್ ಮಾಡ್ತಿದ್ದಾರೆ, ಲೇಔಟ್ಗೆ ಅಕ್ವಿಷನ್ ಮಾಡ್ತಿದ್ದಾರೆ. ಅದು 41 ಲಕ್ಷದ ಮೇಲೆ ಕೊಡ್ತಾ ಇಲ್ಲ. ಆಮೇಲೆ ಸರ್ಕಾರದಿಂದ 10 ರೂಪಾಯಿ ಮಾತ್ರ ಕೊಟ್ಟಿದ್ದೀವಿ. ಇದೆಲ್ಲನೂ ನೀವು ಕ್ಯಾನ್ಸಲ್ ಮಾಡಬೇಕು. ನೈಸರು ಯಾಕೆ ಲೇಔಟ್ ಮಾಡಬೇಕು, ಟೌನ್ಶಿಪ್ ಆಗಿ ಮಾಡಬೇಕು, ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾಡಬೇಕು. ಇದನ್ನು ಕ್ಯಾನ್ಸಲ್ ಮಾಡಿ ಅಂತಕ್ಕಂಥದ್ದನ್ನು ಅಸೆಂಬ್ಲಿಲಿ ಪ್ರತಿ ಸಾರು ಹೇಳ್ತೀನಿ. ನಮ್ಮ ರೈತರು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ನೀವು ಕ್ವಶನ್ ಮಾಡಬೇಕು ಅಂತೇಳಿ. ಮೊನ್ನೆ ಅಸೆಂಬ್ಲಿಲಿ ಅದು ಸಬ್ಜೆಕ್ಟ್ ಬಂತು, ಮಾರನೆಗೆ ಯಾಕೂ ನಾನೇನು BJP ವಿರುದ್ಧ ಮಾತನಾಡಿಲ್ಲ. ರೈತರು ಸಂಸ್ಥೆ, ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಮಾತ್ರ ಪ್ರಸ್ತಾಪ ಮಾಡಿ, ಅದನ್ನು ಕಾಮೆಂಟ್ಸ್ ಮಾಡಿ. ನೈಸು ಇವ್ರಿಗೇನು ಗೊತ್ತಿದೆ ಮಾಹಿತಿ, ಸುಮ್ಮನೆ ಸುಳ್ಳು ಹೇಳ್ತಾರೆ, ಅದು ಹೇಳ್ತಾರೆ ಅಂತಕ್ಕಂಥದ್ದು ನಾನು ಕ್ಲಾರಿಫಿಕೇಷನ್ ಮಾಡಿದ್ದೆ. ಈಗ ನಾನು ಪ್ರತಿ ದಿವಸ 3 ಸಾರಿ 4 ಸಾರಿ ಹೋಗ್ತೀನಿ. ಸುಮಾರು 10 ಕೋಟಿ ಟೋಲ್ ಕಲೆಕ್ಟ್ ಆಗ್ತದೆ ಅಂತ ಹೇಳಿ, ಟೋಲ್ ಯಾರು ಕಲೆಕ್ಟ್ ಆಗ್ತಾರೆ, ಎಷ್ಟು ಕಲೆಕ್ಟ್ ಆಗ್ತದೆ ಅಂತ ಯಾರಿಗೆ ಆನ್ಸರ್ ಮಾಡಬೇಕು? ನೈಸ್ ಕೇಳಿ ಆನ್ಸರ್ ಮಾಡಿ. ನಾನೇ 2013-18 SC ಮಾದೇವನವ್ರು PWD ಇದ್ದಾಗ ನಾನೇ ಸದನ ಸಮಿತಿನೂ ಕೂಡ ಮಾಡಿಸಿದ್ದೆ. ಅವಾಗಿಂದನೂ ಕೂಡ ಏನೇನು ವ್ಯತ್ಯಾಸ ಆಗಿದೆ ಅವೆಲ್ಲನೂ ಕೂಡ ಅಸೆಂಬ್ಲಿಲಿ ನಾನು ಪ್ರಸ್ತಾಪ ಮಾಡ್ತಾರೆ. ನಾನು ಅಸೆಂಬ್ಲಿಲಿ ಪ್ರಸ್ತಾಪ ಮಾಡೋದನ್ನ ಹೊರಗಡೆ ಕ್ವಶನ್ ಮಾಡ್ತೀನಿ. ಆ ಕ್ವಶನ್ ಮಾಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅಕಸ್ಮಾತ್ ನೋಡಪ್ಪ ನಾನು BJPಯಿಂದ ಸಸ್ಪೆನ್ಷನ್ ಆಗಿರ್ಬೋದು, ನಾನು ಮನಸ್ಸು ಮಾಡಿದೆ 2 ದಿವಸದಲ್ಲಿ ನಾನು ಎಕ್ಸ್ಪೆಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ BJPಗೆ ಬರ್ಬೋದು. ಆ ಥರ ಯೋಚನೆಯನ್ನು ಕೂಡ ನಾನು ಮಾಡಲಿಲ್ಲ. ನಾನು ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ BJPಗೆ ಯಾಕೆ ಬರ್ತೀರಿ, ಮತ್ತೆ ವಾಪಸ್ಸು ಯಡಿಯೂರಪ್ಪನವರ ಬೂಟ್ ನೆಕ್ಕಿಗೆ ಬರ್ತೀರಾ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತೀವಿ. ಕಾಂಗ್ರೆಸ್ಸಿಂದ ಹೋದೋ JDSಯಿಂದ ಹೋದೋ ಯಡಿಯೂರಪ್ಪನವರು ಗೌರವಯುತವಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾರಾದರೂ BJPಗೆ ಬರಬೇಕಾದ್ರೆ ಯಡಿಯೂರಪ್ಪ ಅವ್ನ ಮಗನ ಬೂಟ್ ನಿಕ್ಕೊಂಡು ಹೋಗ್ಬೇಕು. ನಮಗೇನು ಸ್ವಾಭಿಮಾನ ಇದೆ. ಅದಕ್ಕೆ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವರಿಗೆ ಒಂದು ಲೆಟರ್ನೂ ಕೂಡ ಸುದೀರ್ಘವಾಗಿ ಬರೆದಿದ್ದೆ. ನಾನು ಕೂಡ 6 ಸಾರಿ ಈ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಶಾಸಕನಾಗಿ 4 ಬಾರಿ ಎಲೆಕ್ಟ್ ಆಗಿದ್ದೇನೆ, 2 ಸಾರಿ ಓದ್ತಿದ್ದೇನೆ, 1 ಸಾರಿ ಸಹಕಾರ ಮಂತ್ರಿನೂ ಕೂಡ ಆಗಿದ್ದೇನೆ. ಇಷ್ಟು ಇರುವಾಗ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲಕ್ಕಾಗೋದಿಲ್ಲ ಇವನು. ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ನೈಸ್ಗೆ ಯಾರೆಲ್ಲ ಡೋಂಗಿ ಮಾಡಿದ್ದಾರೆ, ಯಾರೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಯಶವಂತಪುರ ಕ್ಷೇತ್ರಕ್ಕೆ ಗೊತ್ತು. ಇಡೀ BJPಗೆ ಇವನು ಯಾರು ಏನು ಎತ್ತ ಅಂತ ಎಲ್ಲ ಗೊತ್ತು. ಆದರೆ ನನ್ನ ಸ್ವಾಭಿಮಾನವನ್ನು ಕೆಣಕ್ತಕ್ಕಂಥದ್ದಿದೆಯಲ್ಲ, ನಾನು ಯಾವತ್ತೂ ಸ್ವಾಭಿಮಾನ ಬಿಟ್ಟು ರಾಜಕಾರಣ ಮಾಡಲಿಲ್ಲ. ಕ್ಷೇತ್ರದಲ್ಲಿ ರೈತರು ಪದೇ ಹೇಳ್ತಾ ಇರ್ತಾರೆ, ನೈಸ್ ಅನ್ಯಾಯನ ಸದನದಲ್ಲಿ ಕ್ವಶನ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೇನೆ. ಈ ದೃಷ್ಟಿಯಲ್ಲಿ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವ್ರಿಗೆ ಕೂಡ ಮಾತನಾಡಿದ್ದೇನೆ. ಕೆಲವು ಸಂಘದ ಪ್ರಮುಖರು ಕೂಡ ಮಾತನಾಡಿ ಇಲ್ಲ ಇದು ತಪ್ಪು, ಇದು ಸರಿ ಇಲ್ಲ, ಮಾನಹಾನಿ ಆಗ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ದೃಷ್ಟಿ ಇಟ್ಕೊಂಡು ಅವರಿಗೆ ಒಂದು ಲೆಟ್ರನ್ನ ಡೀಟೇಲ್ಸಿಗೆ ಲೆಟ್ರನ್ನ ಬರೆದಿದ್ದಾರೆ.